ಮಾಮೂಲಿ ಮಾಡೋ ಶಾರ್ಟ್ಸ್ ಆ ಥರ ಬನ್ನಿ ಮಾಡ್ಕೊಂಡು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋನಿ ಅಂಬುಜಲ್ಲ. ಗೈಸ್, ಇವತ್ತು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಅಂದರೆ ಅಮ್ಮನ ಮನೆ ದೇವ್ರ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಇವತ್ತು ಎಲ್ಲರೂ ಹೋಗ್ತಾ ಇದ್ವಿ, ಅಮ್ಮ ಅಪ್ಪ ಹಾಗೆ ಅಕ್ಕ ಬಾವ ಮತ್ತು ನನ್ನ ಮಗಳು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ನಿಮಗೂ ತೋರಿಸ್ತೀನಿ ಯಾವ ದೇವರು ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಯಾವ ದೇವರು ಅಂತ ಹೇಳಿ. ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗ್ಬೇಕಲ್ವಾ, ಹಾಗಾಗಿ ನಾನು ಪೂಜೆ ಎಲ್ಲ ಮಾಡ್ಕೊಟ್ವಿ. ನಾವು ಹೊರಡೋಕ್ಕಿಂತ ಮುಂಚೆ ನಿಮಗೆ ರಂಗೋಲಿ ತೋರಿಸೋಣ ನಂದು ಅಂತ ಹೇಳಿ ಸಿಂಪಲಾಗಿ ಈ ಥರ ರಂಗೋಲಿ ಬಿಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಯಾರ್ಯಾರು ಹೋದ್ವಿ ಅಂತಲೂ ಕೂಡ ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ಕಾರಲ್ಲಿ ಬಾವ, ಅಕ್ಕ, ನಾನು, ನನ್ನ ಮಗಳು ಅಷ್ಟು ಜನ ಮಾತ್ರ ಹೊರಟ್ವಿ. ಕಡೆಯಿಂದ ಗಾಡೀಲಿ ನಮ್ಮಪ್ಪ ಅಮ್ಮ ಇಬ್ಬರು ಬರ್ತಾರೆ. ಹಾಗಾಗಿ ನಾವು ಇಲ್ಲಿಂದ ಹೊರಟ್ವಿ ಇಷ್ಟು ಜನ. ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳ್ತೀನಿ. ನಾವು ಹೋಗ್ತಿರೋ ಅಂಥದ್ದು ನಮ್ಮ ಮನೆ ದೇವರು ಹಿರಿದೇವಮ್ಮ ಅಂತ ಹೇಳಿ ಹೆಣ್ಣು ದೇವರಾಗಿರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅಪ್ಪ ಅಮ್ಮನ ಮನೆ ದೇವರಾಗಿರೋವಂಥ ಹಿರಿದೇವಮ್ಮನಿಗೆ ನಾವು ಹೊರಟಿದ್ದೀವಿ. ಕಾರ್ತಿಕೆ ಕೊನೆ ವಾರ ಆಗಿರೋದ್ರಿಂದ, ಅಂದರೆ ಮಂಡೇ ನಾಳೆಗೆ ಕೊನೆ ವಾರ, ಬಟ್ ಇವತ್ತು ಸಂಡೇ ಪೂಜೆ ಆಗೋವಂಥದ್ದು ನಮ್ಮ ದೇವರಿಗೆ, ಮನೆ ದೇವರಿಗೆ. ಹಾಗಾಗಿ ಇವತ್ತು ಹೊರಟಿದ್ದೀವಿ. ಸಖತ್ ಖುಷಿ ಆಗ್ತಿದೆ. ನಾವು KRS ಕಡೆಯಿಂದ ಹೋಗ್ತಾ ಇದ್ದೀವಿ. ಸಖತ್ ಖುಷಿ ಆಗ್ತಿದೆ. ನಮ್ಮ ಒಂದು ಮನೆ ದೇವರಿಗೆ ತುಂಬ ದಿನವೇ ಆಗಿತ್ತು. ಆ್ಯಕ್ಚುಲಿ ಆಗಲೇ 4.5 ಇಯರ್ಸ 4 ಇಯರ್ಸ ಆಗಿತ್ತು ಅನಿಸುತ್ತೆ ಹೋಗಿ. ನಾವು ಹೋಗೇ ಇರಲಿಲ್ಲ. ಸೊ ಈಗ ಹೋಗ್ತಿರೋವಂಥದ್ದು ಸಖತ್ ಖುಷಿ ಆಗ್ತಿದೆ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಸೇವಂತಿಗೆ ಹೂವೆಲ್ಲ ತುಂಬ ಚೆನ್ನಾಗಿತ್ತು. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ಅದನ್ನೆಲ್ಲ ನಾವು ವಿಡಿಯೋ ಮಾಡಿಕೊಂಡೆ. ಹಾಗೆ ಸೇವಂತಿಗೆ ಹೂವು ಕೂಡ ತೊಗೊಂಡ್ವಿ, ಅಕ್ಕ ನಾನು ಇಬ್ಬರೂ ಕೂಡ. ಗೈಸ್, ತುಂಬ ದಿನ ಆಗಿತ್ತು ಅಕ್ಕನ ಜೊತೆ ಹೊರಗಡೆ ಹೋಗಿ. ತುಂಬ ಲಾಂಗ್ ಟೈಮೇ ಆಗಿತ್ತು. ಒಂಥರ ಖುಷಿ ಇತ್ತು. ಇವತ್ತು ಮಾತಾಡಿಕೊಂಡು ಬಾವ ಸಾಂಗ್ ಎಲ್ಲ ಚೆನ್ನಾಗಿ ಆಡ್ತಾರಲ್ಲ, ಸಾಂಗ್ ಎಲ್ಲ ಆಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ಜರ್ನಿ ಅಂತಲೇ ಹೇಳ್ಬೋದು. ತೆಂಗಿನ ತೋಟಗಳು, ಹಾಗೆ ಅಡಿಕೆ ತೋಟಗಳು, ಇದ್ರ ಮಧ್ಯೆ ರೋಡು ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ತುಂಬಾ ಚೆನ್ನಾಗಿದೆ. ಒಂಥರ ಮೈಲ್ಡ್ ಆಗಿತ್ತು. ಹೋಗೋಕ್ಕೊಂಥರ ಖುಷಿ. ಅದಲ್ಲದೆ ನಮ್ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅಂತ ಒಂಥರ ಖುಷಿ ಇರುತ್ತಲ್ಲ, ಅದು ಹೇಳೋಕ್ಕಾಗಲ್ಲ. ಅಮ್ಮನ ಮನೆ ದೇವರು ಅಂತಂದರೆ ಅದು ಒಂಥರ ಖುಷಿ ಇರುತ್ತೆ. ಯಾಕಂದರೆ ನಮ್ಮನೆ ದೇವರು ಅಂದರೆ ಹಸ್ಬೆಂಡ್ ಮನೆ ದೇವರಿಗೆ ಹೋಗ್ತಾ ಇರ್ತೀವಿ. ಅವಾಗವಾಗ ಹೋಗಲ್ಲ, ಆದರೂ ಹೋಗ್ತಿರ್ತೀವಿ. ಬಟ್ ಇಲ್ಲಿಗೆ ಹೋಗೋದ್ರೆ ಇರಲ್ಲ. ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಅದಲ್ಲದೆ ನಮ್ಮ ರಿಲೇಷನ್ ಮನೆಗೆ ಅಮ್ಮ ಅಪ್ಪ ಆಲ್ರೆಡಿ ಹೋಗಿದ್ದರು. ಅಲ್ಲೇ ಇರೋದ್ರಿಂದ ನಾವು ಕೂಡ ಅವ್ರ ಮನೆಗೆ ಹೋಗಿದ್ದು. ಹಾಗೆ ಮಾತಾಡಿಕೊಂಡು ಸ್ವಲ್ಪ ಪಾಯಸ ಎಲ್ಲ ಮಾಡಿರೋ ಅದೆಲ್ಲ ಕುಟ್ಕೊಂಡು ಮತ್ತೆ ಟೆಂಪಲ್ ಕಡೆಗೆ ಹೊರಟ್ವಿ. ಆವಾಗ ಮುನ್ನಿ ಬಂದು ಅಪ್ಪಾಜಿ ಜೊತೆ ಗಾಡೀಲಿ ಹೊರಟ್ಲು. ಅಮ್ಮನ ನಾವು ಕೂರಿಸ್ಕೊಂಡು ಹೊರಟ್ವಿ ದೇವಸ್ಥಾನದ ಹತ್ರ. ನಮ್ಮ ದೇವಸ್ಥಾನ ಬಂದು ತೋಟಗಳ ಮಧ್ಯದಲ್ಲಿ ಇರೋದು, ತುಂಬ ಚೆನ್ನಾಗಿದೆ. ಇದೆಲ್ಲ ನೀವು ನೋಡ್ತಿರೋ ಅಂಥದ್ದು ನಮ್ಮ ಅಜ್ಜಿ ಮನೆ ತೋಟ. ಅಜ್ಜಿ ಮನೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆ ತೋಟ. ಇದು ಮುತ್ತಜ್ಜಿ ಮನೆ ತೋಟ. ಪೇಟೆ ಹತ್ರ ಇರುವಂತಹ ಮಡವಿನ ಕೊಡಿ ಅಂತ ಹೇಳಿ ನಮ್ಮ ಅಜ್ಜಿ ಮನೆ, ಮುತ್ತಜ್ಜಿ ಮನೆ, ಅಂದರೆ ಅಮ್ಮನ ಮನೆ ಇದ್ದು. ಹಾಗಾಗಿ ಅಲ್ಲಿ ನಮ್ಮ ದೇವರು, ಅಪ್ಪನ ಮನೆ ದೇವ್ರೂ ಅಲ್ಲೇ ಇರೋದ್ರಿಂದ ನಮಗೆ ಸಖತ್ ಖುಷಿ ಆಗುತ್ತೆ. ಯಾಕೆಂದರೆ ಅಮ್ಮನಿಗಂತೂ ಸಖತ್ ಖುಷಿ ಆಗುತ್ತೆ. ಇಲ್ಲಿಗೆ ಬಂದಾಗೆಲ್ಲ ಅವರ ಮಾವನ ಮಕ್ಕಳು ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು, ತುಂಬ ಜನ ರಿಲೇಷನ್ ಇದ್ದಾರೆ, ರೋಡ್ ತುಂಬ ರಿಲೇಷನ್ ಇದ್ದಾರೆ ಅವರಿಗೆ ಎಲ್ಲ ಮಾತಾಡಿಸ್ಕೊಂಡು. ನಮ್ಮ ಅಜ್ಜಿ ಆಟ ಆಡಿರೋವಂಥ ಜಾಗ ಇದು, ನಮ್ಮ ಅಜ್ಜಿ ಓಡಾಡಿರೋವಂಥ ಜಾಗ ಇದು. ಅವರಂತೂ ನಿಜವಾಗ್ಲೂ ದೇವರಂತಲೇ ಹೇಳ್ಬೋದು. ದೇವರಂಥ ಮನುಷ್ಯ ನಮ್ಮ ಅಜ್ಜಿ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ. ಈ ಪ್ಲೇಸಿಗೆ ಬಂದಾಗಂತೂ ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು. ನನಗಂತೂ ನಮ್ಮ ಮುತ್ತಜ್ಜಿ ಎಲ್ಲ ನೆನಪಿಲ್ಲ ಅಷ್ಟು. ನನ್ನ ಮಕ್ಕನಿಗೆ ತುಂಬ ಚೆನ್ನಾಗಿ ನೆನಪಿದೆ. ಅದನ್ನೆಲ್ಲ ಅವಳ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾ ಇದ್ಲು. ಅಲ್ಲಿಗೆ ಹೋಗ್ತಿದ್ದು ಬರ್ತಿದ್ದು ಅದನ್ನೆಲ್ಲ ಹೇಳ್ತಾ ಇದ್ಲು. ಅಮ್ಮನೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಹಾಗೆ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಬಂದು ನೋಡಿ, ನಮ್ಮ ದೇವಸ್ಥಾನ ಇದು ಬಂದು ತೋಟಗಳ ಮಧ್ಯದಲ್ಲಿ ಇರೋವಂಥದ್ದು. ತುಂಬ ಚೆನ್ನಾಗಿದೆ. ಹಿರಿದೇವಮ್ಮ ಅಂತ ಹೇಳಿ ಸತ್ಯದೇವತೆ. ಇಲ್ಲಿ ಒಂದು ಮಾಂಸಾಹಾರ ಆಗಿರ್ಬೋದು ಈ ಥರದ್ದು ಏನೂ ಸ್ವೀಕರಿಸೋ ಆಗಿಲ್ಲ. ತುಂಬ ಒಂಥರ ಏನಂತಾರೆ, ಚೊಕ್ ಭೋಜನ ಅಂತ ಹೇಳಿ ಹೇಳ್ತಾರೆ ನಮ್ಮ ಹಳ್ಳಿ ಸೈಡಲ್ಲಿ. ಆ ಥರದಂಥ ಒಂದು ದೇವರು. ಸೀರಿಯಸ್ಲಿ ನನಗೆ ಇಲ್ಲಿಗೆ ಬಂದಾಗ ಒಂಥರ ಪಾಸಿಟಿವ್ ಎನರ್ಜಿ ಬಂತು. ಬಟ್ ನಾನು ಯಾರಿಗೂ ಹೇಳ್ಕೊಳಕ್ಕಾಗಲಿಲ್ಲ. ಏನೋ ಒಂಥರ ಫೀಲ್ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡೆ. ಅಮ್ಮ ಮತ್ತು ಅಕ್ಕ ತಟ್ಟೆ ಎಲ್ಲ ಫಿಲ್ ಮಾಡಿಕೊಂಡ್ರು. ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು, ಅಕ್ಕಿ, ಈ ಥರ ಎಲ್ಲ ಪ್ರತಿಯೊಂದೂ ಕೂಡ ತಂದಿದ್ದರು. ಹೂವು ಇರ್ಬೋದು, ಹಾರ ಇರ್ಬೋದು, ಎಲೆ ಅಡಿಕೆ, ಬಳೆ, ಬ್ಲೌಸ್ ಪೀಸು ಎಲ್ಲ ತಂದಿದ್ರು. ಯಾಕೆಂದರೆ ತಟ್ಟೆ ತುಂಬಲಿಕ್ಕೆ ಅಂತ ಹೇಳಿ. ನಮ್ಮ ಮನೆ ದೇವರಾಗಿರೋದ್ರಿಂದ ಹೆಣ್ಣು ದೇವರಿಗೆ ಮಡ್ಲಕ್ಕಿನ ಕೊಡುವಂಥದ್ದು ಪದ್ಧತಿ ಇರುತ್ತೆ. ಹಾಗಾಗಿ ಎಲ್ಲನೂ ಫಿಲ್ ಮಾಡ್ಕೊತಾಯಿದ್ರು. ಅಕ್ಕ ಹಾಗೆ ಬೆಲ್ಲದ ದೀಪನ ಹಚ್ಚಕ್ಕೆ ಅಂತ ಹೇಳಿ ದೇವರಿಗೆ ಬೆಲ್ಲದ ದೀಪಕ್ಕೂ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ಲು. ಇದು ಬಂದು ಮಡ್ಲಕ್ಕಿ ಕಟ್ತಿರೋವಂಥದ್ದು ಅಮ್ಮ. ಅಂದರೆ ಮಡ್ಲಕ್ಕಿ ಕಟ್ಟಕ್ಕೆ ಇದು ತಟ್ಟೆ ತುಂಬಿರೋ ಅಂಥದ್ದು. ಎಲ್ಲ ಫಿಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಅಂದರೆ ಬೇರೆಯವರೆಲ್ಲ ಪೂಜೆ ಮಾಡಿಸ್ತಾಯಿದ್ರು ಆಲ್ರೆಡಿ. ಸ್ವಲ್ಪ ಟೈಮ್ ಆಗಿತ್ತು ನಾವು ಬರೋ ಅಂಥದ್ದು, ಹಾಗಾಗಿ ಮಾಡಿಸ್ತಾಯಿದ್ರು. ಎಲ್ಲರೂ ಮಾಡಿಸಿದಾಗ ನಾವು ಜಾಯ್ನ್ ಆಗೋದಕ್ಕಿಂತ ಅವ್ರು ಮಾಡಿಸಾದ್ಮೇಲೆ ನಿಧಾನಕ್ಕೆ ಮಾಡಿಸ್ಬೋದು ಅಂತ ಹೇಳಿ
ವೆಯ್ಟ್ ಮಾಡ್ತಿದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಅವರೇ ಬೇರೆ ಬಂದಿದ್ದಾರೆ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹಾಗೆ ನಮ್ಮ ಅತ್ತೆ ಮಗಳು ಅವ್ರ ಹಸ್ಬೆಂಡು ಅವ್ರಿಗೂ ಕೂಡ ಇದೇ ಮನೆ ದೇವರು, ಹಾಗಾಗಿ ಅವರು ಕೂಡ ಬಂದಿದ್ದರು. ತುಂಬ ಜನ ಅಪ್ಪಾಜಿ ಹಳೆ ನೆಂಟರುಗಳೆಲ್ಲ ಅಲ್ಲಿ ಇದ್ದರು. ಖುಷಿ ಆಯಿತು ನೋಡಿ, ಏಕೆಂದರೆ ನಮಗೆಲ್ಲ ತುಂಬ ಗೊತ್ತಿಲ್ಲದಿರೋರು ಇದ್ದರು, ಹಾಗಾಗಿ ಇಂಟ್ರಡ್ಯೂಸ್ ಮಾಡಿಕೊಟ್ರು. ಒಂಥರ ಖುಷಿ ಆಯಿತು. ಅಮ್ಮ ಮತ್ತು ಅಕ್ಕ ತಟ್ಟೆ ಎಲ್ಲ ಫಿಲ್ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಹೊರಗಡೆ ಎಲ್ಲ ಹೂ ಮುಡ್ಸ್ಕೊಂಡು ಬರೋಣ ಅಂತ ಹೇಳಿ ನಾನು ಹೊರಗಡೆ ಬಂದೆ. ಅಮ್ಮ ನೀನು ಹೂ ಮುಡ್ಸ್ಕೊಂಬಪ್ಪ ಅಂತ ಹೇಳಿದ್ರು, ಹಾಗಾಗಿ ಹೊರಗಡೆ ಬಂದು ಎಲ್ಲ ಹೂವನ್ನ ಇಟ್ಕೊಂಡು ಹೋಗ್ತಾ ಇದ್ದೆ. ಸುತ್ತ ದೇವರುಗಳಿದೆ, ದೇವಸ್ಥಾನ ಇದೆ ಚಿಕ್ಕ ಚಿಕ್ಕದು. ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಎಲ್ಲ ಪುಟ್ಟ ಪುಟ್ಟ ದೇವಸ್ಥಾನಗಳು, ಕಾಲಭೈರವೇಶ್ವರ ಇರ್ಬೋದು, ಪಾರ್ವತಿ ಇರ್ಬೋದು, ಈ ಥರ ಎಲ್ಲ ದೇವತೆಗಳು ಸುತ್ತ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪುಟ್ಟ ಪುಟ್ಟದಾಗಿದ್ರೂ ಕೂಡ ತುಂಬ ಚೆನ್ನಾಗಿದೆ. ನಾವು ಬರೋದು ತುಂಬ ರೇರ್ ಆದ್ರೂ ಕೂಡ ಏನೋ ಒಂಥರ ಅಪ್ಪನ ಮನೆ ದೇವರು ಅಂದರೆ ನಮ್ಮ ಮನೆ ದೇವರಲ್ವಾ ಅಂತ ಖುಷಿ ಆಗುತ್ತೆ ಬರಲಿಕ್ಕೆ. ನಮಗೆ ಮಹದೇಶ್ವರ ಗಂಡ ದೇವರು, ಹಿರಿ ದೇವಮ್ಮ ಬಂದು ಹೆಣ್ಣು ದೇವರಾಗಿರುತ್ತೆ. ಮಹದೇಶ್ವರಂ ಬೆಟ್ಟಕ್ಕೆ ಅವಾಗ ಹೋಗ್ತಾ ಇರ್ತೀವಿ, ಬಟ್ ಹಿರಿ ದೇವಮ್ಮನಿಗೆ ಯಾವಾಗಲೂ ಬರ್ತಿರಲ್ಲ, ಬರೋಕ್ಕಾಗಿರಲ್ಲ. ಅಂದರೆ ಇದು ಒಂದು ಹಳ್ಳೀಲಿ ಇರೋವಂಥದ್ದು ದೇವತೆ. ಬರ್ಬೋದು, ಏನಿಲ್ಲ. ನಾವು ಬಂದು 4 years ಆಯಿತು, ತುಂಬ ದಿನದಿಂದ ನಾವು ಬಂದಿರಲಿಲ್ಲ. ಇವಾಗ ಹೋಗಲೇಬೇಕು ಅಂತ ಹೇಳಿ ಅಮ್ಮ ಆ ಕಡೆ ಡಿಸೈಡ್ ಮಾಡಿ ನನಗೂ ಕೂಡ ಕರೆದ್ರು, ಬಾ ಹೋಗೋಣ ಅಂತ ಹೇಳಿ. ಹಾಗಾಗಿ ನಾನು ಕೂಡ ಬಂದೆ. ಸಖತ್ ಖುಷಿ ಆಯಿತು ನನಗಂತೂ, ಬಂದಿದ್ದಕ್ಕೆ ಯಾವುದೇ ರೀತಿ ಬೇಜಾರಲ್ಲ, ಸಖತ್ ಖುಷಿ ಆಯಿತು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಅಲ್ಲಿ ಸುತ್ತ ಇರೋವಂಥ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ದೇವಸ್ಥಾನಗಳು, ಕಾಲಭೈರವೇಶ್ವರ, ಪಾರ್ವತಿ, ಈ ಥರ ಎಲ್ಲ ದೇವತೆಗಳು ಸುತ್ತ ಇದ್ದಾರೆ. ಚೆನ್ನಾಗಿದೆ ಇದೊಂಥರ. ಮಕ್ಕಳು ಬಿಸಿ ಅಂತ ಹೇಳಿ ಅವರು ಯಾರೂ ಬರಲಿಲ್ಲ. ಹಾಗೆ ಅಭಿ ಮತ್ತು ಭೂಮಿನೂ ಎಂಗೇಜ್ಮೆಂಟ್ಗೆ ಹೋಗಿದ್ರು ಅಂತ ಹೇಳಿ ಅರವಿಂದು ಕೂಡ ಬರೋಕ್ಕಾಗಲಿಲ್ಲ, ಅವರು ಅಂಗಡಿ ಶಾಪಲ್ಲಿದ್ದರು. ಅವರು ತುಂಬ ಹತ್ರದವ್ರದ್ದೇ ಎಂಗೇಜ್ಮೆಂಟ್ ಇದ್ದಿದ್ದರಿಂದ ಹೋಗಲೇಬೇಕಾಯಿತು, ಹಾಗಾಗಿ ಅವರು ಕೂಡ ಬರೋಕ್ಕಾಗಲಿಲ್ಲ, ಅವರು ಶಾಪಲ್ಲೇ ಇದ್ದರು. ಅವನು ಕೂಡ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು ಪಾಪ. ಹಾಗೆ ಮುನ್ನಿನೂ ಸಂಡೇ ಆಗಿರೋದ್ರಿಂದ ಮುನ್ನಿ ಒಬ್ಳನ್ನ ಕರ್ಕೊಂಡು ಬಂದ್ವಿ. ಹಾಗೆಯೇ ನಾನು ಯಾವಾಗಲೂ ಬ್ಯುಸಿ ಇರ್ತೀನಿ, ತುಂಬ ಸ್ಟ್ರೆಸ್ಸಲ್ಲಿರ್ತೀನಿ, ಹಾಗೆ ವರ್ಕ್ ಪ್ರೆಷರಲ್ಲಿರ್ತೀನಿ. ಅಂದರೆ ನಮ್ಮದೇ ಬಿಸ್ನೆಸ್ ಆಗಿರ್ಬೋದು, ಆದ್ರೂ ಅದೇ ಒಂದು ಟೆನ್ಷನಲ್ಲಿ ಆ ವ್ಯವಹಾರಗಳು, ಬೆಳಗ್ಗೆಯಿಂದ ಸಂಜೆ ತನಕ ಅಂಗಡಿ, ಈ ಥರ ಇರ್ತೀನಿ. ನಾನು ಯಾವಾಗಲೂ ಒಂದು ಸರಿ ಹಿಂಗೆ ಅಪರೂಪಕ್ಕೆ ಅಪ್ಪ ಅಮ್ಮನ ಜೊತೆ ಬಂದಾಗ ಅಪ್ಪ ಅಮ್ಮನಂತೂ ತುಂಬ ಮಿಸ್ ಮಾಡ್ಕೊತೀನಿ ಸೀರಿಯಸ್ಲಿ. ನಾನು ತುಂಬ ಕಮ್ಮಿ ಬರೋವಂಥದ್ದು, ಎಲ್ಲಾದರೂ ಹೋಗಬೇಕಾದ್ರೆ ಅವರು ಬರೋವಂಥದ್ದು ತುಂಬ ಕಮ್ಮಿ. ಅಕ್ಕ ಆಲ್ಮೋಸ್ಟ್ ಅಪ್ಪ ಅಮ್ಮನಿಗೆ ಸಖತ್ತು ಟೈಮ್ ಕೊಡ್ತಾಳೆ, ಅವಳು ಹೋಗ್ತಿರ್ತಾಳೆ. ಬಟ್ ನಾನು ಹೋಗೋವಂಥದ್ದು ತುಂಬ ಕಮ್ಮಿ. ಆದರೆ ಇವತ್ತು ತುಂಬ ಖುಷಿಪಟ್ಟರು ಅವರು, ನನಗೂ ತುಂಬ ಖುಷಿ ಆಯಿತು. ಅವರಂತೂ ಸಖತ್ ಖುಷಿಪಟ್ಟರು. ನಾನು ಬಂದಿದ್ದೇ ಹೊತ್ತಿ ಹೊತ್ತಿ ಹೇಳ್ತಾಯಿದ್ರು, ಯಾವಾಗಲೂ ಬರಲ್ಲ ಮುಂಬಜ ಬಂದು ಹೆಂಗೋ ಅಂತ ಹೇಳಿ ಹೇಳ್ತಾಯಿದ್ರು. ನನಗಂತೂ ಖುಷಿ ಆಯಿತು. ಅಕ್ಕನೂ ನಾನು ಬರ್ತಿದ್ದೆ, ನೀನು ಬರ್ತಿರ್ಲಿಲ್ಲ, ಅಪ್ಪ ಅಮ್ಮ ಬೇಜಾರು ಮಾಡ್ಕೊತಿದ್ರು, ಈಗ ಎಷ್ಟು ಖುಷಿ ಪಡ್ತಿದ್ದಾರೆ ನೋಡು ಅಂತ ಅಕ್ಕನೂ ಕೂಡ ಹೇಳಿದ್ಲು. ನನಗೂ ತುಂಬ ಖುಷಿ ಆಯಿತು. ನಾನೆಲ್ಲ ಹೂವೆಲ್ಲ ಮುಡ್ಸ್ಕೊಂಬಂದೆ. ಅಮ್ಮ ಎಲ್ಲದಕ್ಕೂ ಕುಂಕುಮ ಎಲ್ಲ ಇಡ್ತಾಯಿದ್ದಾರೆ. ಎಲ್ಲನೂ ಕುಂಕುಮ ಅರಿಶಿನ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ ಒಂದೊಂದು ದೇವಸ್ಥಾನಗಳಿಗೂ ಕೂಡ. ಜೊತೆಗೆ ನಾವು ಅದೇ ಊರಲ್ಲಿರೋವಂಥ ರಿಲೇಷನ್ ಅವ್ರ ಮೊಮ್ಮಗಳು, ಅವಳು ಅಮ್ಮನ ಕಂಡ್ರೆ ಸಕ್ಕತ್ ಇಷ್ಟಪಡ್ತಾಳೆ. ಅಜ್ಜಿ ನೀನು ಬಂದಿಲ್ಲ, ಇನ್ನೂ ಇಷ್ಟು ಲೇಟಾಗಿ ಯಾಕೆ ಬಂದೆ ಅಂತೆಲ್ಲ ತುಂಬ ಇಷ್ಟಪಡ್ತಾಳಂತೆ. ಹಾಗಾಗಿ ಅವಳು ಅಮ್ಮನಿಂದನೇ ಸುತ್ಕೊಂಡಿದ್ಲು ಪಾಪ. ಗೈಸ್, ಇದೆಲ್ಲ ಒಂಥರ ಖುಷಿ ಆಗುತ್ತೆ ಎಕ್ಸ್ಪೀರಿಯೆನ್ಸು ಸೀರಿಯಸ್ಲಿ. ಅಮ್ಮನ ದೇವಸ್ಥಾನಕ್ಕೆ ಬಂದಿರೋ ಅಂಥದ್ದು ಏನೋ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ನನಗಂತೂ ಸೀರಿಯಸ್ಲಿ. ನನಗೇನೋ ಒಂಥರ ಸಮಾಧಾನ ಆಯಿತು ದೇವಸ್ಥಾನದ ಒಳಗಡೆ ಬಂದಮೇಲೆ. ಎಲ್ಲರೂ ಪೂಜೆಗೆ ಅಂತ ನಿಂತಿದ್ರು. ನಾವು ಇನ್ನೂ ಹಣ್ಣು ಕಾಯಿ ಆಗಿರ್ಬೋದು, ತಟ್ಟೆ ತುಂಬಿರೋ ಅಂಥದ್ದಾಗಿರ್ಬೋದು ಇನ್ನೂ ಕೊಟ್ಟಿರಲಿಲ್ಲ. ಅವರು ಎಲ್ಲ ಪೂಜೆ ಆದಮೇಲೆ ನಾವು ಕೊಡೋಣ ಅಂತ ಹೇಳಿ ಬೇರೆ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ. ಅದಲ್ಲದೆ ಇನ್ನೂ ಒಬ್ಬರು ತಟ್ಟೆ ತುಂಬ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು. ಇಲ್ಲಿ ಪ್ರತಿಯೊಬ್ಬರು ಬಂದವರು ಎಲ್ಲ ತಟ್ಟೆ ತುಂಬಿ ಮಡ್ಲಕ್ಕಿ ತುಂಬಿ ಕೊಡ್ತಾರೆ. ಅಂದರೆ ಅವ್ರವ್ರ ಮನೆ ದೇವರವರೇ ಆ್ಯಕ್ಚುಲಿ ಬಂದಿರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ನಮಗೆ ಪೂಜೆ ಮಾಡಿಕೊಡುವಂಥ ಪುರೋಹಿತರು ಎಲ್ಲೋ ಹೋಗ್ಬಿಟ್ಟಿದ್ರು, ಅವ್ರು ಮಾಡೋಕ್ಕಾಗಿರಲಿಲ್ಲ ಇವತ್ತು ಅಂತ ಹೇಳಿ ಅವರ ಬ್ರದರ್ ಯಾರೋ ಬಂದು ಮಾಡಿಕೊಟ್ರು. ತುಂಬ ಚೆನ್ನಾಗೇ ಮಾಡಿಕೊಟ್ರು ಅವ್ರೂ. ಬಟ್ ಇನ್ನೂ ಚೆನ್ನಾಗಿ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ಅವರು, ಇದ್ದವರು ತುಂಬ ಚೆನ್ನಾಗಿ ಮಾಡಿದ್ರು ಇವ್ರೂ ಕೂಡ, ಏನು ತೊಂದರೆ ಇಲ್ಲ. ಇವಾಗ ನಾವು ಮಡ್ಲಕ್ಕಿ, ತಟ್ಟೆ ಸಾಮಾನು, ಅಂದರೆ ತಟ್ಟೆಗೆ ತುಂಬಿರೋ ಅಂತಹ ಪದಾರ್ಥಗಳನ್ನೆಲ್ಲ ಹಣ್ಣು ಕಾಯಿ ಹೂವು ಇದೆಲ್ಲನೂ ಕೊಡ್ತಾಯಿದ್ದೀವಿ ದೇವರಿಗೆ. ಈಗ ನಾವು ಮುಂದೆ ಬಂದಿದ್ದೀವಿ ಕೊಡೋಣ ಅಂತ ಹೇಳಿ. ಅವ್ರದ್ದೆಲ್ಲ ಬೇರೆಯವ್ರದ್ದೆಲ್ಲ ಮುಗೀತು. ಆ್ಯಕ್ಚುಲಿ ಕಡೆ ಕಾರ್ತಿಕೆ ಅಂತ ಹೇಳಿ ಇವತ್ತು ಪೂಜೆ ನಡೀತಿರೋ ಅಂಥದ್ದು. ಕಡೆ ಕಾರ್ತಿಕೆ ಅಂತ ಹೇಳಿದರೆ ಸೋಮವಾರ ಕಡೆ ಕಾರ್ತಿಕೆ, ಆದರೆ ಹೆಣ್ಣು ದೇವರಾಗಿರೋದ್ರಿಂದ ಭಾನುವಾರನೇ ಲಾಸ್ಟ್ ಆಗಿರುತ್ತೆ. ಹಾಗಾಗಿ ಭಾನುವಾರನೇ ಪೂಜೆ ಮಾಡಿಬಿಡ್ತಾರೆ ಅವರು.
ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆಲ್ಲ, ತುಂಬ ಚೆನ್ನಾಗಿ ಕಾಣ್ತಿದೆ. ಆ ದೇವತೆ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದಾರೆ ನೋಡಿ. ಅಕ್ಕ ಅಂತೂ ಪೂಜೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಅವಳಿಗೆ ಸಕ್ಕತ್ ಇಷ್ಟ ದೇವ್ರ ಪೂಜೆ, ಇದೆಲ್ಲ ಸಖತ್ ಇಷ್ಟ. ನೋಡಿ ಗೈಸ್ ಈ ಥರ ಬೆಲ್ಲದ ದೀಪನೂ ಕೂಡ ಅಲ್ಲಿಂದ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಬೆಲ್ಲದ ದೀಪನ ಹಚ್ಕೊಂಡು ಅವಳು ಅದನ್ನು ಕೂಡ ಪೂಜೆ ಮಾಡ್ತಿದ್ದಾಳೆ. ಬೆಲ್ಲದ ದೀಪನ ಬೆಳಗ್ತಿದ್ದಾಳೆ. ಅವಳು ತುಂಬ ನಂಬ್ತಾಳೆ. ಆಮೇಲೆ ನಮ್ಮನೆ ದೇವರು ಅನ್ನೋದು ಒಂಥರ ಅವಳಿಗೆ ಸಖತ್ತು ಇಷ್ಟ. ಅವಳು ಪ್ರತಿದಿನ ದೇವತೆನೇ ನೆನೆದೇ ಇರಲ್ಲ. ಹೇಗೂ ಬಂದಿದ್ವಲ್ಲ ಅಂತ ಹೇಳಿ ಕಾರು ತಂದಿದ್ರಲ್ವ, ಕಾರ್ನು ಪೂಜೆ ಮಾಡ್ಸೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಓಕೆ ಆಯಿತು, ಪೂಜೆ ಎಲ್ಲ ಆದ ನಂತರ ಕಾರ್ ಪೂಜೆ ಮಾಡ್ಸೋಣ ಅಂತ ಹೇಳಿ ಕಾರ್ಗೆ ಹಾರನ್ನು ಈಸ್ಕೊಂಡು ಹಾಕ್ಲಿಕ್ಕೆ ಹೋದರು. ನಾನು ಎಲ್ಲರದ್ದು ಪೂಜೆ ಎಲ್ಲ ಆದ ನಂತರ ದೇವ್ರ ಹತ್ರ ಏನೋ ಒಂದು ಕೇಳಿಕೊಂಡು ಯಾವ ಕಡೆಯಿಂದನಾದರೂ ಹೂ ಕೊಡಪ್ಪ ಅಂತ ಹೇಳಿ ನಾನು ಕೇಳಿಕೊಂಡೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಆ ಕಡೆ ಸುತ್ತ ಹಾಕಿದಾರಲ್ಲ ಸೇವಂತಿಗೆ ಹೂವು, ಅದು ಫುಲ್ ಈ ಥರ ಆಗಿರೋವಂಥದ್ದು. ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈ ಥರ ಫುಲ್ ಹಾಕಿರೋವಂಥದ್ದು ಬಲ್ದ ಕಡೆದು ಫುಲ್ ಮುಂದೆ ಬಂದು ಬಿದ್ದುಬಿಡ್ತು. ಸಖತ್ ಖುಷಿ ಆಯಿತು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ಹಿಂಗೆ ಬಿದ್ದುಬಿಡ್ತು ಕಣಮ್ಮ ಅಂತ ಹೇಳಿ. ಅವರು ಬಿದ್ದಿರೋ ಅಂಥದ್ದನ್ನ ಹಂಗೆ ಎತ್ತಿ ಮೇಲ್ಗಡೆ ಹಾಕಿರೋದು ನೋಡಿ, ಅದು ಶೇಪ್ ಕರೆಕ್ಟಾಗಿ ಬಂದಿಲ್ಲ. ಈಗ ಫುಲ್ ಮೇಲ್ಗಡೆ ಇದು ಮುಂದ್ಗಡೆಗೆ ಬಂದು ಹಿಂಗೆ ಬಿದ್ದುಬಿಡ್ತು. ಅವಾಗ ಎತ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಅವರು ನನಗೆ ಯಾರು ಕೇಳಿದಂತ ಹೇಳಿದರು. ನಾನು ಕೇಳಿದೆ ಇದಕ್ಕೆ, ಆಗ ಕಿತ್ಕೊಟ್ರು. ನೋಡಿ ಗೈಸ್ ಈ ಥರ ಮುಂದೆ ಅದನ್ನು ಕೂಡ ಬಿಟ್ಟಿದ್ದರು. ನನಗೆ ಹೂ ಬಿದ್ದ ನಂತರ ಅದನ್ನು ಹಿಂದಕ್ಕೆ ಹಾಕಿದ್ರು. ಸಖತ್ ಖುಷಿ ಆಯಿತು ಸೀರಿಯಸ್ಲಿ. ಏನೋ ಒಂಥರ, ಏಕೆಂದರೆ ದೇವರು ನಾವೇನೋ ಒಂದು ಕೇಳಿದ್ದನ್ನು ಬ್ಲೆಸ್ ಮಾಡಿದ್ರು ಅಂತ ಒಂದು ಧೈರ್ಯ ಬಂದ್ಬಿಡುತ್ತೆ ಆ ಥರ ಎಲ್ಲ ನೋಡಿದಾಗ. ನಂತರ ಅಕ್ಕ ನಾವು ಸುತ್ತ ಇರೋ ದೇವರನ್ನ ಪೂಜೆ ಮಾಡ್ಕೊಂಡು ಬರೋಣ ಬಾ ಅಂತ ಹೇಳಿ ಕರ್ಕೊಂಡೋದ್ಲು. ಪ್ರತಿಯೊಂದು ಗುಡಿಗೂ ಕೂಡ ಅಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಿದೆಯಲ್ಲ, ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ನಾವು ನಮಸ್ಕಾರ ಮಾಡಿಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಆ ಪುಟ್ಟ ದೇವತೆಗಳನ್ನೂ ಕೂಡ ನಮ್ಮ ಅಕ್ಕ ಬೇಡ್ತಿರ್ಬೇಕಾರೆ ಅವಳು ಪೂಜೆ ಮಾಡೋ ರೀತಿ, ಒಂದು ಬೇಡ್ಕೊಳ್ಳೋ ರೀತಿ, ಅವಳು ನಮಸ್ಕಾರ ಮಾಡೋ ರೀತಿ ಎಲ್ಲ ನೋಡಿದಾಗ ನನಗೆ ಸಖತ್ ಖುಷಿ ಆಯಿತು. ನಾನು ಕೂಡ ಅವಳ ಥರ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಅಷ್ಟೊಂದೆಲ್ಲ ಮಾಡ್ತೀನಿ, ಬಟ್ ಅಷ್ಟೊಂದೆಲ್ಲ ಮಾಡಲ್ಲ. ಆದರೆ ಅವಳನ್ನ ನೋಡಿ ನನಗೂ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಅವಳು ಹೇಗೆ ಮಾಡ್ತಾಳೆ ಹಾಗೆ ನಾನು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಅವಳು ಹಿಂದಿಂದನೇ ಬಂದು ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಬಂದೆ. ಜೊತೆಗೆ ಅಪ್ಪಾಜಿನೂ ಕೂಡ ಬಂದು ನಮ್ಮ ಹಿಂದೆ ಅವರೂ ನಮಸ್ಕಾರ ಎಲ್ಲ ಮಾಡಿಕೊಂಡ್ರು. ನಮ್ಮೆಲ್ರಿಗಿಂತ ಮುಂಚೆ ಅವರೇ ಎಲ್ಲದಕ್ಕೂ ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ಹಚ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿದ್ರು. ನನ್ನ ಮಗಳು ಪಾಪ ನಮಗೆ ವೀಡಿಯೋ ಮಾಡಿಕೊಡ್ತಾಯಿದ್ಲು. ಓಕೆ ಆಯಿತು, ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಮಾಡಿ. ನಂತರ ಕಾರ್ನ ಪೂಜೆ ಮಾಡ್ತಾಯಿದ್ರು. ಅದನ್ನು ಕೂಡ ಮುನ್ನೆ ಹಾಗೆ ವೀಡಿಯೋ ಮಾಡಿಕೊಂಡ್ಲು. ಅಂದರೆ ಸಿಂಪಲ್ಲಾಗಿ ಬಂದಿದ್ವಲ್ಲ ಅಂತ ಹೇಳಿ ಹಾಗೆ ಒಂದು ಹಾರ ಹಾಕಿ ಹಾಗೆ ಒಂದು ಪೂಜೆನೂ ಕೂಡ ಮಾಡಿದ್ರು ದೇವಸ್ಥಾನದಲ್ಲಿ ಕಾರ್ಗೆ. ಗೈಸ್ ಇವರೆಲ್ಲ ನೋಡಿ ಇಲ್ಲಿ ಕಾಣಿಸ್ತಿದ್ದಾರಲ್ಲ, ಪ್ರತಿ ಒಬ್ರೂ ಕೂಡ ಅಪ್ಪಾಜಿಯವರ ಊರಿನವರು, ಅಂದರೆ ಅಪ್ಪಾಜಿಯವರ ರಿಲೇಷನ್ನು, ದೂರದ ರಿಲೇಷನ್ಗಳು. ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಏಕೆಂದರೆ ಅವ್ರನ್ನೆಲ್ಲ ನಾವು ನೋಡೇ ಇರಲಿಲ್ಲ. ಆ್ಯಕ್ಚುಲಿ ಯಾವಾಗಲೂ ಚಿಕ್ಕದ್ರಲ್ಲಿ ನಮ್ಮನ್ನ ಅವ್ರು ನೋಡಿರ್ತಾರೆ, ಬಟ್ ನಾವು ನೋಡಿರೋ ನೆನಪುಗಳಿರಲ್ಲ. ಅದೆಲ್ಲ ನೋಡಿ ಸಖತ್ ಖುಷಿ ಆಯಿತು ಸೀರಿಯಸ್ಲಿ. ದೊಡ್ಡಪ್ಪನೂ ಬಂದಿದ್ರಲ್ಲ, ದೊಡ್ಡಪ್ಪನೂ ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಕೊಡ್ತಾಯಿದ್ರು, ನನ್ನ ತಮ್ಮನ ಮಕ್ಕಳು ಇವರು ಅಂತ ಹೇಳಿ. ಅವ್ರಿಗೆಲ್ಲ ಹಳಬ್ರೆಲ್ಲ ಗೊತ್ತಿರ್ತಾರಲ್ವ, ಹಾಗಾಗಿ ಅವ್ರು ಖುಷಿ ಪಡ್ತಾಯಿದ್ರು. ಹಾಗೆ ನಾವು ಕೂಡ ಏನು ತಂದಿರಲಿಲ್ಲ ಊಟ ಎಲ್ಲ ಅಂತ ಹೇಳಿ ನಮ್ಮ ರಿಲೇಷನ್ನೇ ಭಾವನಿಗೆ ಊಟ ಕೂಡ ಹಾಕ್ಕೊಟ್ರು. ತುಂಬ ಖುಷಿ ಆಯಿತು ಎಲ್ಲನೂ ನೋಡಿ. ನಂತರ ನಾವು ಹೊರಟ್ವಿ. ಅಪ್ಪಾಜಿ ಗಾಡೀಲೇ ಬಂದರು. ಒಬ್ಬರನ್ನ ಅಮ್ಮನ ಕೂರಿಸ್ಕೊಂಡ್ವಿ ನಾವು. ಆಗ ಅಮ್ಮ, ಅಕ್ಕ, ನಾನು, ನನ್ನ ಮಗಳು ಎಲ್ಲರೂ ಬಂದ್ವಿ. ನನ್ನ ಮಗಳಂತೂ ಅಮ್ಮ ಅಕ್ಕ ಮುಂದೆ ಕೂತ್ಕೊ ಅಂತ ಹೇಳ್ತಾನೆ ಇದ್ಲು. ಅವಳಿಗೆ ಅಮ್ಮನ ನೋಡಿಬಿಟ್ರೆ ಅಮ್ಮನ ಜೊತೆಲೇ ಕೂರಬೇಕು. ಹಾಗಾಗಿ ಅವಳು ಹೋಗಲಿಲ್ಲ. ನೀವು ಯಾವಾಗಲೂ ಕೂರಲ್ಲ, ಹಿಂಗೆ ಮಾಡ್ತೀರಾ ಅಂದ್ಬಿಟ್ಟು ಅಕ್ಕ ಹಠ ಮಾಡಿ ಅಕ್ಕನೇ ಕೂರಿಸಿದ್ಲು. ಆಡ್ಕೊಂಡು ಹೊರಟ್ವಿ. ಒಂಥರ ಚೆನ್ನಾಗಿತ್ತು ಅಲ್ಲ. ಇದು ಹಾಕಿದ್ರೆ ಅದ್ರ ಮಕ್ಕಳದು ಅದೇ. ಇದು ನಮ್ಮ ಅಜ್ಜಿಯ ಅಪ್ಪನ ಮನೆ. ಇವೆಲ್ಲ ನಮ್ಮ ಅಜ್ಜಿ ಅಪ್ಪನ ಮನೆ. ಇಷ್ಟ ಆಗ್ಲೆಲ್ಲ ಒಳ್ಳೆ ಶ್ರೀಮಂತರುಗಳಾಗಿದ್ದು. ಇದು ಅಜ್ಜಿ ಅಪ್ಪನ ಮನೆಯಾ? ನಮ್ಮ ಅಜ್ಜಿ ಅಪ್ಪನ ಮನೆ. ಇಲ್ಲೆಲ್ಲ ಸುಮಾರು ಮನೆಗಳು ಭಾಳ ಚೆನ್ನಾಗಿ ಬದುಕಾಡ್ದವ್ರು ಅವರು. ಒಂದೇ ಊರ್ಗ ನಿಮ್ಮ ಅಜ್ಜಿ ಮನೆ? ನಮ್ಮ ಅಜ್ಜಿ ಒಂದೇ ಇದೇ ಊರು, ಮಾಬಳ್ಳಿ. ಕಾರಲ್ಲಿ ಹೋಯ್ತದಲ್ಲ ಅಲ್ಲೇ ತಿರ್ಕೋಬೇಕನ್ನಪ್ಪ. ನಮ್ಮ ಅಪ್ಪನ ಮನೆ, ನಮ್ಮ ಅಜ್ಜಿ ಮನೆ. ಮನೆ ನಮ್ಮ ಅಮ್ಮ ಮಾವನ ಮಕ್ಕಳು ಸುಮಿತ್ರ. ಇದು ಲಲಿತ ಮನೆ. ಈ ಕಡೆ ಇದು ಸುಮಿತ್ರ ಮನೆ.
ಕೇಬಿಗವನೆ ಗೈಸ್ ಅಪ್ಪಾಜಿ ಹೋಗಿರ್ಬೋದು ಅಂತ ಅಂದ್ಕೊಂಡ್ವಿ. ನಮ್ಗೆ ಗೊತ್ತಿಲ್ಲ ಇನ್ನೂ ಅಪ್ಪಾಜಿ ಹೋಗಿದ್ದಾರಾ ಇಲ್ವಾ ಅಂತ. ಹೊರಟರು ಅವರು, ಬಟ್ ಗಾಡೀಲಿ ಹೋಗಿದ್ದರಿಂದ ನಮಗಿಂತ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರ ಹತ್ತತ್ರ ಬಂದ್ವಿ ನಾವು. ಗೈಸ್ ನೋಡಿ, ನಮ್ಮೂರಲ್ಲಿ ಭತ್ತದ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಲಿಕ್ಕೆ. ನೋಡಿ ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಹಸಿರಾಗಿದೆ ಎಲ್ಲ. ನಾವು ಮನೆ ಹತ್ರ ಬಂದ್ವಿ. ಅಲ್ಲಿ ವಾತಾವರಣನೇ ಒಂಥರ ಚೆಂದ ಗೈಸ್. ಈ ಕುರಿ ಮರಿಗಳು ಎಲ್ಲ ಒಳಗಡೆ ಬರ್ತವೆ, ಎಷ್ಟು ಖುಷಿಯಾಗಿ ಆಟ ಆಡಿಕೊಂಡು ಅವ್ರಿಗೆ ಅವ್ರದ್ದೇ ಆದ ಪ್ರಪಂಚದಲ್ಲೇ ಅವ್ರು ಇರ್ತವೆ. ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅಪ್ಪಾಜಿ ನಾವು ಬಂದಮೇಲೆ ಬಂದ್ಬಿಟ್ಟು ಅವ್ರು ಮಾಮೂಲಿ ಇವಕ್ಕೆಲ್ಲ ಏನೇನು ಫುಡ್ಗಳು ಕೊಡಬೇಕು ಕೊಡ್ತಾಯಿದ್ರು. ನೋಡಿ ಗೈಸ್, ನಮ್ಮನೆ ಮುಂದೆ ಎಲ್ಲ ಹೇಗಿದೆ, ದಾಸವಾಳ ಗಿಡಗಳಿರ್ಬೋದು, ಹಾಗೆ ಹೆಕ್ಕದ ಗಿಡ ಒಂದನ್ನು ನಮ್ಮ ಮನೇಲಿ ಮುಂದೆ ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಅದೇ ಬಂದಿದ್ದು, ಹಾಗಾಗಿ ಅದನ್ನು ಪೂಜೆ ಮಾಡ್ತಾರೆ. ಇದು ದಾಳಿಂಬೆ ಗಿಡ. ಇಲ್ಲಿ ನೋಡಿ, ಹೆಕ್ಕದ ಗಿಡನ ಡೈಲಿ ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡಿದಾಗೆಲ್ಲ. ಇದು ಬಂದು ಸೂಜಿ ಮಲ್ಲಿಗೆ ಗಿಡ. ಸುತ್ತ ಪ್ರತಿಯೊಂದು ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ. ಅವ್ರ ಹಸು ಕಟ್ಟೋಕ್ಕೆ ಎಷ್ಟು ಜಾಗ ಇದೆ ಅಷ್ಟನ್ನು ಬಿಟ್ಟು ಇನ್ನೆಲ್ಲ ಕಡೆನೂ ಈ ಥರ ಕನಕಾಂಬರ ಹೂವಿನ ಗಿಡ ಇರ್ಬೋದು, ಕಾಕಡ ಹೂವಿನ ಗಿಡ ಇರ್ಬೋದು, ಕರಿಬೇವಿನ ಗಿಡ ಇರ್ಬೋದು, ಪ್ರತಿಯೊಂದೂ ಕೂಡ ಅವರು ಬೆಳ್ಕೊಂಡಿದ್ದಾರೆ. ದಾಸವಾಳ ಹೂವು ಕೂಡ ಹೌದು. ಅವ್ರು ದುಡ್ಡು ಕೊಟ್ಟು ಹೂ ತೊಗೊಂಡು ಪೂಜೆ ಮಾಡೋವಂಥದ್ದಿಲ್ಲ, ಅವ್ರು ದಾಸವಾಳ ಹೂವನ್ನೇ ಇಟ್ಟು ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ. ಇದು ಬಂದು ಮೆಣಸಿನ ಗಿಡನೂ ಕೂಡ ಹಾಕಿದ್ದಾರೆ. ಕಬ್ಬು, ಇದು ಬಂದು ಕಾಕಡ ಹೂವಿನ ಗಿಡ, ಕಬ್ಬನ್ನು ಕೂಡ ಹಾಕ್ಕೊಂಡಿದ್ದಾರೆ ಮಕ್ಕಳು ಬಂದಾಗ ತಿನ್ನಲಿಕ್ಕೆ ಅಂತ ಹೇಳಿ. ಹಾಗೆ ನಿಂಬೆಹಣ್ಣಂತೂ ತುಂಬ ಚೆನ್ನಾಗಿ ಬಿಡುತ್ತೆ ನಮ್ಮ ಮನೇಲಿ. ನಿಂಬೆಹಣ್ಣು ಗಿಡನೂ ಕೂಡ ಹಾಕಿದ್ದಾರೆ. ನಮ್ಮೂರಲ್ಲಿ ಬಂದರೆ ಸುತ್ತ ಒಂಥರ ಗ್ರೀನರಿ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಸೀರಿಯಸ್ಲಿ. ನಮ್ಮನೆ ಹಿಂದೆ ಇರೋವಂತಹ ಪ್ಲೇಸ್ ಇದು. ನಮ್ಮನೆ ಹಿಂದೆ ಈ ಥರ ಎಲ್ಲ ಇದೆ. ಅದು ನೋಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಇದು ನಮ್ಮ ಮನೆಯಲ್ಲಿ ಹಿಂದ್ಲು ಮನೆ ಅಂತ ಹೇಳ್ತೀವಿ, ಅದು ಇದು. ಇಲ್ಲಿ ನಮ್ಮ ಮನೆ ಅಡುಗೆ ಮನೆ. ಹಳ್ಳಿಯಲ್ಲಿ ಹೇಗಿರುತ್ತೆ ಗೊತ್ತಲ್ಲ ನಿಮಗೆ, ಸಿಂಪಲ್ಲಾಗಿ ಅಮ್ಮ ಬಂದ ತಕ್ಷಣ ನಮ್ಗೆ ಅಡುಗೆ ಮಾಡಿಕೊಂಡು ವಡೆಗೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ರು. ಅಮ್ಮನಿಗೆ ನಾವು ಎಲ್ಲ ಹಸ್ಕೊಂಡಿದ್ಬಿಡ್ತಾರೋ, ಲೇಟ್ ಆಗಿಬಿಟ್ಟಿದೆ ಅಂತ ಒಂಥರ ಟೆನ್ಷನ್ನು. ವಡೆಗೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಕೊಟ್ಟರು. ನಾನು ಅದನ್ನು ಮಿಕ್ಸ್ ಮಾಡಿಕೊಂಡು ವಡೆ ತಟ್ಕೊಡ್ತೀನಿ ಕಣಮ್ಮ ನಾನು ಅಂತ ಹೇಳಿ ಆ ವಡೆನ ತಟ್ಟಿ ಬೇಯಿಸ್ತಾ ಇದ್ದೆ. ನಮ್ಮಮ್ಮ ಹೋಗಿ ಊಟ ಮಾಡು ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು. ಹಾಗಾಗಿ ಇದೊಂದು ಒಬ್ಬೆನ ನಾನು ಮಾಡ್ಕೊಡ್ತೀನಿ, ಆಮೇಲೆ ನೀವು ಮಾಡ್ಕೊಳ್ಳಿವ್ರಿ ಅಂತ ಹೇಳ್ಬಿಟ್ಟು ಆಟ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೆ. ಅದಾದಮೇಲೆ ನಾವು ಊಟ ಮಾಡಿಕೊಂಡು ಹೊರಟ್ವಿ. ಯಾಕಂದರೆ ಚಿಕ್ಕನೂರಲ್ಲೂ ಯಾರೂ ಇಲ್ಲದೆ ಇರೋದ್ರಿಂದ ದೀಪ ಹಚ್ಬಿಟ್ಟು, ಕಾರ್ತಿಕೆ ವಾರ ಆಗಿರೋದ್ರಿಂದ ದೀಪ ಹಚ್ಬಿಟ್ಟು ಹೋಗಬೇಕಿತ್ತು. ಹಾಗಾಗಿ ಅಲ್ಲಿಗೆ ಹೋಗೋದು ಟೈಮ್ ಆಗುತ್ತೆ ಅಂತ ಹೇಳಿ ಅವಳು ದೀಪ ಹಚ್ಚಕ್ಕೆ ಹೋಗಬೇಕು ಅಂತೇಳಿ ಬೇಗ ಹೊರಟ್ವಿ. ಚಿಕ್ಕಪ್ಪನ ಮನೇಲಿ ನಮ್ಮ ಆಂಟಿ ಏನಾದರೂ ಬಿಡಲಿಲ್ಲ, ಕರೆದು ಹೂವು ಟೊಮೆಟೊ ಎಲ್ಲ ಕೊಟ್ಟರು. ಅಲ್ಲೂ ಕೂಡ ಹಾಲೆಲ್ಲ ಕುಟ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೊರಟ್ಬಿಟ್ವಿ. ಗೈಸ್, ಇವತ್ತಿನ ದಿನ ಹೀಗಿತ್ತು. ನಾನು ಫುಲ್ ಎಂಜಾಯ್ ಮಾಡಿದೆ. ನಿಮ್ಗೇನು ಅನ್ನಿಸ್ತೆ, ನಿಮಗೆ ಖುಷಿ ಆಯ್ತಾ ಇದು ನೋಡಿ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.